ನಿಮ್ ಫ್ರೆಂಡ್ಸ್ 3 ರೊಟ್ಟಿ ತಿನ್ಕೊಂಡ್ರು ಫಿಟ್ ಆಗಿರ್ತಾರೆ. ಅದೇ ರೀತಿ ನೀವೇನಾದ್ರೂ 2 ರೊಟ್ಟಿ ತಿಂದ್ರು ಕೂಡ ಬೇಗ ಫ್ಯಾಟ್ ಗೇನ್ ಆಗ್ತೀರಾ. ಯಾಕೆ ಗೊತ್ತಾ? ಯಾಕೆ ಅಂತ ಅಂದ್ರೆ ನಿಮ್ ಆಕ್ಟಿವಿಟೀಸ್ ಲೆವೆಲ್ ಡಿಸೈಡ್ ಮಾಡುತ್ತೆ ನಿಮ್ಗೆ ಎಷ್ಟು ಕ್ಯಾಲರೀಸ್ ಬೇಕು ಅಂತ. ಇದ್ರಲ್ಲಿ 3 ತರ ಕ್ಯಾಟಗರಿ ಬರುತ್ತೆ. ಒಂದು ಸೆಡೆಂಟ್ರಿ, ಇನ್ನೊಂದು ಮಾಡರೇಟ್, ಇನ್ನೊಂದು ಹೆವಿ ವರ್ಕರ್ಸ್. ಸೆಡೆಂಟಿ ವರ್ಕರ್ಸ್ ಯಾರು ಅಂತ ಅಂದ್ರೆ ಯಾರು ಆಫೀಸ್ ವರ್ಕ್ ಮಾಡ್ತಾ ಇರ್ತಾರೆ, ಟೀಚರ್ ವರ್ಕ್ ಮಾಡ್ತಾ ಇರ್ತಾರೆ, ಆ ತರ. ಅವ್ರಿಗೆ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ಸ್ ಮಾಡರೇಟ್ ಆಗಿರ್ಬೇಕು, ಮತ್ತೆ ಫೈಬರ್ ಮತ್ತೆ ಪ್ರೋಟೀನ್ ಜಾಸ್ತಿ ಇರ್ಬೇಕು. ನೆಕ್ಸ್ಟ್ ಕ್ಯಾಟಗರಿ ಬಂದು ಮಾಡರೇಟ್ ವರ್ಕರ್ಸ್. ಅವರು ಯಾರು ಅಂತಂದ್ರೆ ಫೀಲ್ಡ್ ವರ್ಕ್, ಡ್ರೈವರ್ಸ್ ಮತ್ತೆ ಟೀಚರ್ಸ್. ಅವರು ಜಾಸ್ತಿ ಬ್ಯಾಲೆನ್ಸ್ಡ್ ಕಾರ್ಬ್ಸ್, ಪ್ರೋಟೀನ್ ಮತ್ತೆ ಫೈಬರ್ ಜಾಸ್ತಿ ಇರ್ಬೇಕು. ನೆಕ್ಸ್ಟ್ ಕ್ಯಾಟಗರಿ ಬಂದು ಹೆವಿ ವರ್ಕರ್ಸ್. ಯಾರು ಜಾಸ್ತಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಅವರು ಈ ಕ್ಯಾಟಗರಿಗೆ ಬರ್ತಾರೆ. ಅವ್ರಿಗೆ ಒಂದು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್, ಜಾಸ್ತಿ ಪ್ರೋಟೀನ್, ಮಿನಿಮಮ್ ಫ್ಯಾಟ್ಸ್ ಇರ್ಬೇಕು. ನಿಮ್ ಕೆಲಸ ಡಿಸೈಡ್ ಮಾಡುತ್ತೆ ನಿಮ್ಗೆ ಎಷ್ಟು ಕ್ಯಾಲರೀಸ್ ಬೇಕು ಅಂತ. ನೀವೇನಾದ್ರು ಬೇರೆಯವ್ರ ಡಯಟ್ ಟ್ರೈ ಮಾಡ್ತಾ ಇದ್ರೆ ಅದು ನಿಮ್ ಯಾವ ತರ ಅಂದ್ರೆ ಬೇರೆಯವ್ರ ಶೂ ನೀವು ವೇರ್ ಮಾಡೋ ತರ ಆಗುತ್ತೆ. ಅದು ವರ್ಕ್ ಆಗಲ್ಲ. ಇದೇ ರೀತಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ ಪೇಜ್ ನ ಫಾಲೋ ಮಾಡಿ. ನೀವ್ ಯಾವ ಕ್ಯಾಟಗರಿಗೆ ಬರ್ತೀರಾ ಅಂತ ಕಮೆಂಟ್ ಮಾಡಿ.